ಆಗಸ್ಟ್ 2026 ಅಮೆರಿಕ ವೀಸಾ ಬುಲೆಟಿನ್. ಯಾರಿಗೆ ಬಂಪರ್ ಸುದ್ದಿ, ಯಾರಿಗೆ ಶಾಕ್? ಎಸ್ ವೀಕ್ಷಕರೇ, ನೀವು ಅಥವಾ ನಿಮ್ಮ ಕುಟುಂಬದವರು ಅಮೆರಿಕದಲ್ಲೇ ನೆಲೆಸಲು ಬಯಸುತ್ತಿದ್ದೀರಾ? ಯುಎಸ್ ಗ್ರೀನ್ ಕಾರ್ಡ್ ಕನಸು ಕಾಣ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿರುವ ಆಗಸ್ಟ್ 2026 ವೀಸಾ ಬುಲೆಟಿನ್ ಇಡೀ ಜಗತ್ತಿನಾದ್ಯಂತ ಇರುವ ವಿಶೇಷವಾಗಿ ಭಾರತೀಯ ಅರ್ಜಿದಾರರಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಯಾಕೆಂದ್ರೆ ಈ ವೀಸಾ ಬುಲೆಟಿನ್ ಒಂದೆಡೆ ಕುಟುಂಬದ ಆಧಾರದ ಮೇಲೆ ಅಮೆರಿಕದ ವೀಸಾಗೆ ಕಾಯುತ್ತಿರುವವರಿಗೆ ಅತ್ಯಂತ ಸಿಹಿ ಸುದ್ದಿಯನ್ನು ತಂದಿದ್ದರೆ, ಇನ್ನೊಂದೆಡೆ ಉದ್ಯೋಗದ ಆಧಾರದ ಮೇಲೆ ಅಮೆರಿಕನ್ ಗ್ರೀನ್ ಕಾರ್ಡ್ ಕನಸು ಕಾಣುತ್ತಿರುವ ಭಾರತೀಯರಿಗೆ ತೀರಾ ಆಘಾತಕಾರಿ ಸುದ್ದಿಯನ್ನ ನೀಡಿದೆ. ಹೌದು, ಕುಟುಂಬ ಆಧಾರಿತ F2A ಕೆಟಗರಿಯಲ್ಲಿ ಕಾಯುವಿಕೆ ಅವಧಿ ಸಂಪೂರ್ಣವಾಗಿ ಕರಗಿ ಹೋಗಿ ಬಂಪರ್ ಪ್ರಗತಿ ಕಂಡು ಬಂದಿದೆ. ಆದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾಗೂ ಉದ್ಯೋಗ ಆಧಾರಿತ EB ಕೆಟಗರಿಯ ಅರ್ಜಿದಾರರಿಗೆ ಅಮೆರಿಕ ಸರ್ಕಾರ ಅತ್ಯಂತ ಕಠಿಣ ಎಚ್ಚರಿಕೆಯನ್ನು ನೀಡಿದೆ. ಹಾಗಾದ್ರೆ ಏನಿದು F2A ವೀಸಾ ಕೆಟಗರಿ? ಭಾರತೀಯ ಉದ್ಯೋಗಿಗಳಿಗೆ ಬಂದಿರುವ ಆ ದೊಡ್ಡ ಗಂಡಾಂತರವೇನು? EB1, EB2, EB3 ಮತ್ತು EB5 ಕೆಟಗರಿಯ ಹೊಸ ಫೈನಲ್ ಆಕ್ಷನ್ ಡೇಟ್ಸ್ ಏನು ಹೇಳುತ್ತೆ? ಪಿನ್ ಟು ಪಿನ್ ಮಾಹಿತಿ ಇಲ್ಲಿದೆ, ಕೊನೆ ತನಕ ಮಿಸ್ ಮಾಡದೆ ವಿಡಿಯೋ ನೋಡಿ. F2A ಕೆಟಗರಿಗೆ ಭಾರಿ ಜಾಕ್ಪಾಟ್. ವೀಕ್ಷಕರೇ, ಮೊದಲನೇದಾಗಿ ಹೊಸ ವೀಸಾ ಬುಲೆಟಿನ್ ನಲ್ಲಿ ಬಂದಿರುವ ಅತಿ ದೊಡ್ಡ ಶುಭ ಸುದ್ದಿ ಅಂದ್ರೆ ಕುಟುಂಬ ಆಧಾರಿತ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದ ಸಾವಿರಾರು ಕುಟುಂಬಗಳಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್. ಅಮೆರಿಕದ F2A ಕೆಟಗರಿಯ ಫೈನಲ್ ಆಕ್ಷನ್ ಡೇಟ್ ನಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಮುನ್ನಡೆ ಕಂಡು ಬಂದಿದೆ. ಕಳೆದ ಜುಲೈ ತಿಂಗಳಲ್ಲಿ ಜನವರಿ 2025 ದಿನಾಂಕ ಇದೀಗ ಆಗಸ್ಟ್ 2026 ಬುಲೆಟಿನ್ ನಲ್ಲಿ ನೇರವಾಗಿ ಜುಲೈ 2026 ತಲುಪಿದೆ. ಏನಿದು F2A ಕೆಟಗರಿ? ಯಾರಿಗೆ ಇದರಿಂದ ಲಾಭ ಅನ್ನೋದನ್ನ ನೋಡಿದ್ರೆ, F2A ಎಂಬುದು ಅಮೆರಿಕದ ಶಾಶ್ವತ ನಿವಾಸಿಗಳು ಅಂದ್ರೆ ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ತಮ್ಮ ಪತಿ ಅಥವಾ ಪತ್ನಿ ಮತ್ತು 21 ವರ್ಷಕ್ಕಿಂತ ಕೆಳಗಿನ ಅವಿವಾಹಿತ ಮಕ್ಕಳಿಗೆ ಕೊಡುವ ಕುಟುಂಬ ಆಧಾರಿತ ಇಮಿಗ್ರೇಟ್ ವೀಸಾ ಆಗಿದೆ. ಭಾರತೀಯ ಅರ್ಜಿದಾರರಿಗೂ ಕೂಡ ಈ ದಿನಾಂಕ ಜುಲೈ 2026 ತಲುಪಿದೆ. ಇದರ ಸರಳ ಅರ್ಥವೇನೆಂದರೆ, ಯಾರ ಆದ್ಯತೆ ದಿನಾಂಕ ಜುಲೈ 2026 ಮುಂಚಿತವಾಗಿದೆಯೋ ಅಂತಹ ಅರ್ಜಿದಾರರಿಗೆ ಅಮೆರಿಕ ಸರ್ಕಾರ ಈಗ ನೇರವಾಗಿ ಗ್ರೀನ್ ಕಾರ್ಡ್ ವಿತರಣೆ ಮಾಡ್ತಾ ಇದೆ. ಇದರಿಂದಾಗಿ F2A ಕೆಟಗರಿಯಲ್ಲಿ ಹಲವು ವರ್ಷಗಳಿಂದ ಇದ್ದ ಬ್ಯಾಕ್ಲಾಗ್ ಅಥವಾ ಕಾಯುವಿಕೆಯ ಪಟ್ಟಿ ಬಹುತೇಕ ಕರಗಿ ಹೋಗಿದೆ. ತಮ್ಮ ಕುಟುಂಬವನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳಲು ಕಾಯ್ದಿದ್ದ ಗ್ರೀನ್ ಕಾರ್ಡ್ ಹೊಂದಿರುವವರಿಗೆ ಇದು ಅತಿ ದೊಡ್ಡ ಸಮಾಧಾನವನ್ನ ತಂದಿದೆ. ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗೆ ಆಘಾತ. ಕುಟುಂಬ ಆಧಾರಿತ ವೀಸಾಗಳಿಗೆ ಶುಭ ಸುದ್ದಿ ಸಿಕ್ಕಿದರೆ ಕಂಪನಿಗಳ ಮೂಲಕ ಅಥವಾ ಉದ್ಯೋಗ ಆಧಾರಿತ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಕಾಯುತ್ತಿರುವ ಭಾರತೀಯರಿಗೆ ಮಾತ್ರ ಈ ವೀಸಾ ಬುಲೆಟಿನ್ ಯಾವುದೇ ಸಮಾಧಾನ ತಂದಿಲ್ಲ. ಬದಲಿಗೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಸೂಚನೆಯನ್ನ ನೀಡಿದೆ. ಅಮೆರಿಕದ ಪ್ರಸಕ್ತ ಹಣಕಾಸು ವರ್ಷ ಮುಕ್ತಾಯದ ಹಂತಕ್ಕೆ ತಲುಪುತ್ತಿರುವುದರಿಂದ ವೀಸಾ ಸಂಖ್ಯೆಗಳು ಖಾಲಿಯಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಉದ್ಯೋಗ ಆಧಾರಿತ ವೀಸಾಗಳು ಮತ್ತಷ್ಟು ಹಿಂದೆ ಹೋಗುವ ಅಂದರೆ ರೆಟ್ರೋಗೇಷನ್ ಅಥವಾ ಸಂಪೂರ್ಣ ಲಭ್ಯವಿಲ್ಲದಂತೆ ಆಗುವ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಈಗಾಗಲೇ ಭಾರತೀಯರಿಗೆ EB2 ಮತ್ತು EB5 ವೀಸಾ ಕೆಟಗರಿಯನ್ನ ಅಮೆರಿಕ ಸರ್ಕಾರ ಅನ್ಅವೈಲೇಬಲ್ ಎಂದು ಘೋಷಿಸಿ ಬಿಟ್ಟಿದೆ. ಅಂದರೆ ಈ ವರ್ಷಕ್ಕೆ ಈ ಕೆಟಗರಿಯಲ್ಲಿ ಭಾರತೀಯರಿಗೆ ನೀಡಲು ಯಾವುದೇ ವೀಸಾಗಳು ಬಾಕಿ ಉಳಿದಿಲ್ಲ. ಇದೀಗ ಇದರ ಜೊತೆಗೆ ಅತಿ ಹೆಚ್ಚು ಅರ್ಹತೆ ಹೊಂದಿರುವ ಉದ್ಯೋಗಿಗಳಿಗೆ ಕೊಡುವ EB1 ಕೆಟಗರಿ ಕೂಡ ಶೀಘ್ರದಲ್ಲೇ ಲಭ್ಯವಿಲ್ಲದಂತೆ ಆಗಬಹುದು ಮತ್ತು EB2 ಕೆಟಗರಿ ಮತ್ತಷ್ಟು ಹಿಂದೆ ಹೋಗಬಹುದು ಎಂದು ವೀಸಾ ಬುಲೆಟಿನ್ ನಲ್ಲಿ ಅಧಿಕೃತವಾಗಿ ಎಚ್ಚರಿಸಲಾಗಿದೆ. ಅಮೆರಿಕ ಸರ್ಕಾರದ ಅಧಿಕೃತ ಎಚ್ಚರಿಕೆ ಏನು? ಅಷ್ಟಕ್ಕೂ ಈ ವೀಸಾ ಬುಲೆಟಿನ್ ನಲ್ಲಿ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಖುದ್ದಾಗಿ ಏನು ಹೇಳಿದೆ ಗೊತ್ತಾ? EB1 ವೀಸಾ ಬಗ್ಗೆ ನೀಡಿದ ಎಚ್ಚರಿಕೆ ಏನಪ್ಪಾ ಅಂದ್ರೆ, EB1 ವೀಸಾ ಕೆಟಗರಿಯಲ್ಲಿ ಭಾರತದಿಂದ ಬಂದಿರುವ ಅಪಾರ ಪ್ರಮಾಣದ ಬೇಡಿಕೆ ಹಾಗೂ ವೀಸಾಗಳ ಬಳಕೆಯು ಹೆಚ್ಚಿರುವುದರಿಂದ ಹಣಕಾಸು ವರ್ಷ ಮುಗಿಯುವುದರೊಳಗೆ ಭಾರತಕ್ಕೆ ನಿಗದಿಪಡಿಸಿದ ವಾರ್ಷಿಕ ಮಿತಿಯನ್ನ ತಲುಪಿದ್ರೆ ಮುಂಬರುವ ವಾರಗಳಲ್ಲಿ ಈ ಕೆಟಗರವನ್ನ ಭಾರತೀಯರಿಗೆ ಸಂಪೂರ್ಣವಾಗಿ ಲಭ್ಯವಿಲ್ಲ ಎಂದು ಮಾಡುವುದು ಅನಿವಾರ್ಯವಾಗಬಹುದು. ಇನ್ನು EB2 ವೀಸಾ ಬಗ್ಗೆ ನೀಡಿದ ಎಚ್ಚರಿಕೆ ಏನಪ್ಪಾ ಅಂದ್ರೆ, EB2 ವೀಸಾ ಕೆಟಗರಿಯಲ್ಲಿ ವಾರ್ಷಿಕ ಮಿತಿಯ ಗರಿಷ್ಠ ಸಂಖ್ಯೆಯನ್ನ ಮೀರದಿರಲು ಮುಂಬರುವ ತಿಂಗಳುಗಳಲ್ಲಿ ಫೈನಲ್ ಆಕ್ಷನ್ ದಿನಾಂಕವನ್ನ ಮತ್ತಷ್ಟು ಹಿಂದೆ ತಳ್ಳುವುದು ಅಥವಾ ಕೆಟಗರವನ್ನ ಸಂಪೂರ್ಣವಾಗಿ ಲಭ್ಯವಿಲ್ಲದಂತೆ ಮಾಡುವುದು ಅನಿವಾರ್ಯವಾಗಬಹುದು. ಅಂದರೆ ಅರ್ಥ,
ಲಕ್ಷಾಂತರ ಭಾರತೀಯ ಐಟಿ ನೌಕರರು ಮತ್ತು ಹೈ ಸ್ಕಿಲ್ಡ್ ನೌಕರರು ಕಾಯುತ್ತಿರುವ EB1 ಮತ್ತು EB2 ವೀಸಾಗಳಿಗೆ ಅಮೆರಿಕದಲ್ಲಿ ಸದ್ಯಕ್ಕೆ ಗೇಟ್ ಕ್ಲೋಸ್ ಆಗುವ ಸೂಚನೆಗಳು ಸ್ಪಷ್ಟವಾಗಿ ಕಾಣಿಸ್ತಿದ್ದಾವೆ. ಭಾರತೀಯರಿಗೆ ಪ್ರಸ್ತುತ ಫೈನಲ್ ಆಕ್ಷನ್ ಡೇಟ್ಸ್. ಆಗಸ್ಟ್ 2026ರ ವೀಸಾ ಬುಲೆಟಿನ್ ಪ್ರಕಾರ ಭಾರತೀಯ ಅರ್ಜಿದಾರರಿಗೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಫೈನಲ್ ಆಕ್ಷನ್ ಡೇಟ್ಸ್ ಹೀಗಿವೆ. EP1 ಅಂದ್ರೆ ಅಸಾಧಾರಣ ಸಾಮರ್ಥ್ಯವುಳ್ಳ ಉದ್ಯೋಗಿಗಳು. ಇದರ ಫೈನಲ್ ಆಕ್ಷನ್ ಡೇಟ್ ಅಕ್ಟೋಬರ್ 12, 2022 ಆಗಿದೆ. ಅಂದರೆ ಅಕ್ಟೋಬರ್ 2022ಕ್ಕಿಂತ ಮುಂಚೆ ಆದ್ಯತಾ ದಿನಾಂಕ ಹೊಂದಿರುವವರಿಗೆ ಮಾತ್ರ ಪ್ರಸ್ತುತ ಪ್ರಕ್ರಿಯೆ ನಡೀತಾ ಇದೆ. EB2 ಉನ್ನತ ಪದವೀಧರ ವೃತ್ತಿಪರರು. ಈ ಕೆಟಗರಿ ಪ್ರಸ್ತುತ ಭಾರತೀಯರಿಗೆ ಅನ್ಅವೈಲೇಬಲ್ ಆಗಿದೆ. EB3 ಅಂದ್ರೆ ಕುಶಲ ಕಾರ್ಮಿಕರು. ಇದರ ಫೈನಲ್ ಆಕ್ಷನ್ ಡೇಟ್ ಜನವರಿ 1, 2014 ಆಗಿದೆ. ಅಂದರೆ ಬರೋಬ್ಬರಿ 12 ವರ್ಷಗಳಿಗೂ ಹೆಚ್ಚಿನ ಕಾಯುವಿಕೆ ಇಲ್ಲಿದೆ. EB4 ವಿಶೇಷ ಇಮಿಗ್ರೆಂಟ್ಸ್. ಇದರ ಫೈನಲ್ ಆಕ್ಷನ್ ಡೇಟ್ ಅಕ್ಟೋಬರ್ 15, 2022 ಆಗಿದೆ. EB5 ಹೂಡಿಕೆದಾರರು ಅಮೆರಿಕದಲ್ಲಿ ಹೂಡಿಕೆ ಮಾಡುವ ಮೂಲಕ ಗ್ರೀನ್ ಕಾರ್ಡ್ ಪಡೆಯುವ ಈ ಕೆಟಗರಿಯು ಸಹ ಭಾರತೀಯರಿಗೆ ಪ್ರಸ್ತುತ ಅನ್ಅವೈಲೇಬಲ್ ಆಗಿದೆ. ಈ ಅಂಕಿಅಂಶಗಳನ್ನ ನೋಡಿದರೆ ಭಾರತೀಯ ಉದ್ಯೋಗಿಗಳಿಗೆ ಅಮೆರಿಕನ್ ಗ್ರೀನ್ ಕಾರ್ಡ್ ಸಿಗುವುದು ಎಷ್ಟು ಕಷ್ಟಕರ ಮತ್ತು ದೀರ್ಘಕಾಲದ ಪ್ರಕ್ರಿಯೆಯಾಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆಗಸ್ಟ್ 2026ರ ಈ ವೀಸಾ ಬುಲೆಟಿನ್ 2 ವಿಭಿನ್ನ ಚಿತ್ರಣಗಳನ್ನ ನಿಮ್ಮ ಮುಂದೆ ಇಟ್ಟಿದೆ. ನೀವೇನಾದ್ರೂ ಗ್ರೀನ್ ಕಾರ್ಡ್ ಹೊಂದಿರುವ ವ್ಯಕ್ತಿಯ ಪತಿ, ಪತ್ನಿ ಅಥವಾ ಮಗುವಾಗಿದ್ದು F2A ಕೆಟಗರಿಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಇದು ಶುಭ ಸಮಯ. ತಕ್ಷಣವೇ ನಿಮ್ಮ ಇಮಿಗ್ರೇಷನ್ ಅಟಾರ್ನಿ ಅಥವಾ ಲಾಯರ್ ಜೊತೆ ಮಾತನಾಡಿ ಮುಂದಿನ ಪ್ರಕ್ರಿಯೆಯನ್ನ ವೇಗಗೊಳಿಸಿಕೊಳ್ಳಿ. ಆದರೆ ನೀವೇನಾದ್ರೂ H1B ವೀಸಾದಲ್ಲಿದ್ದು ಕಂಪನಿ ಆಧಾರಿತ EB1, EB2, EB3 ಕೆಟಗರಿಯಲ್ಲಿ ಗ್ರೀನ್ ಕಾರ್ಡ್ಗೆ ಕಾಯ್ತಾ ಇದ್ರೆ ಈ ಹಣಕಾಸು ವರ್ಷ ಮುಗಿಯುವವರೆಗೆ ಅಂದರೆ ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಯುವುದು ಅನಿವಾರ್ಯ. ಹೊಸ ಹಣಕಾಸು ವರ್ಷದಲ್ಲಿ 2027 ಅಕ್ಟೋಬರ್ನಿಂದ ಪ್ರಾರಂಭವಾದಾಗ ಹೊಸ ವೀಸಾ ನಂಬರ್ಗಳು ಬಿಡುಗಡೆಯಾಗಲಿದ್ದು ಆಗ ಪರಿಸ್ಥಿತಿ ಸುಧಾರಿಸುವ ಭರವಸೆ ಇದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.